ಗೌತಮ ಬುದ್ಧನು ಬೌದ್ಧ ಧರ್ಮದ ಸ್ಥಾಪಕನು. ಅವರು ಕ್ರಿಸ್ತಶಕಕ್ಕೂ ಮುಂಚೆ 563ರಿಂದ 483ರ ಅವಧಿಯಲ್ಲಿ ಜೀವಿಸಿದರೆಂದು ಬಹುತೇಕ ಇತಿಹಾಸಕಾರರು ನಂಬುತ್ತಾರೆ. ಅವರ ಮೂಲ ಹೆಸರು ಸಿದ್ಧಾರ್ಥ ಗೌತಮ. ಅವರು ಒಂದು ಶಾಂತಿಯುತ ಸಮಾಜದ ಪ್ರತಿಷ್ಠಾಪಕನಾಗಿ, ತತ್ವಜ್ಞಾನಿಯಾಗಿ ಮತ್ತು ಧರ್ಮಗುರುವಾಗಿ ಪ್ರಖ್ಯಾತರಾಗಿದ್ದಾರೆ. ಸಿದ್ಧಾರ್ಥನು ಶಾಕ್ಯ ವಂಶದ ರಾಜಕುಮಾರ. ಅವರು ಲುಂಬಿನಿ ಎಂಬ ಸ್ಥಳದಲ್ಲಿ, ಇಂದಿನ ನೇಪಾಳದಲ್ಲಿ ಜನಿಸಿದರು. ತಂದೆ ಶುದ್ಧೋಧನ, ಅವರು ಕಪಿಲವಸ್ತುವಿನ ರಾಜನು. ತಾಯಿ ಮಾಯಾದೇವಿ, ಅವರು ಗೌತಮಿ ಎಂದು ಕೂಡ ಕರೆಯಲ್ಪಟ್ಟವರು. ಸಿದ್ಧಾರ್ಥನು ಜನಿಸಿದ 7ನೇ ದಿನ ತಾಯಿ ಸಾಯುತ್ತಾರೆ. ನಂತರ ಅವರ ಪ್ರೀತಿಯ ಬೆಳವಣಿಗೆಯನ್ನು ಮಾವನಾದ ಮಹಾಪ್ರಜಾಪತಿ ಗೌತಮಿ ಮಾಡುತ್ತಾರೆ. ಸಿದ್ಧಾರ್ಥನು ಬಾಲ್ಯದಿಂದಲೂ ಶ್ರದ್ಧಾವಂತನು, ಶಾಂತಸ್ವಭಾವಿಯು, ಕಲಾಪ್ರಿಯನು ಮತ್ತು ಸಹಾನುಭೂತಿಶೀಲನು. ವಿದ್ಯಾಭ್ಯಾಸ, ಧನುರ್ವಿದ್ಯೆ, ಕಲೆ, ಸಂಗೀತ ಮೊದಲಾದವುಗಳಲ್ಲಿ ಪರಿಣಿತನಾಗಿದ್ದ. 16ನೇ ವಯಸ್ಸಿನಲ್ಲಿ ಯಶೋಧರೆಯರನ್ನು ವಿವಾಹವಾಗುತ್ತಾರೆ. ಅವರಿಗೆ ರಾಹುಲ ಎಂಬ ಪುತ್ರನೂ ಇದ್ದ. ರಾಜವಂಶದ ಎಲ್ಲಾ ಸೌಕರ್ಯಗಳೊಂದಿಗೆ ಐಶ್ವರ್ಯವಂತ ಜೀವನ ನಡೆಸುತ್ತಿದ್ದರು. ಸಿದ್ಧಾರ್ಥನ ಮನಸ್ಸಿನಲ್ಲಿ ಒಂದು ಶೂನ್ಯತೆ ಅಳವಡಿಸಿತ್ತು. ಒಂದು ದಿನ ರಾಜಮನೆತನದಿಂದ ಹೊರಹೋಗಿದಾಗ 4 ಮಹತ್ವಪೂರ್ಣ ದೃಶ್ಯಗಳನ್ನು ಕಂಡರು. 1. ಹಳೆಯ ವ್ಯಕ್ತಿಯೊಬ್ಬನು ಜರ ಎಂದರೇನು ಎಂದು ಅರ್ಥಮಾಡಿಕೊಂಡರು. 2. ರೋಗಿಯಾಗಿರುವ ವ್ಯಕ್ತಿಯೊಬ್ಬನು ದುಃಖದ ಅರ್ಥ ತಿಳಿದರು. 3. ಮೃತದೇಹ, ಮರಣ ಅನಿವಾರ್ಯ ಎಂದು ಬೋಧನೆ. 4. ಸನ್ಯಾಸಿಯೊಬ್ಬನು ಎಲ್ಲ ಭೋಗಗಳನ್ನು ಬಿಟ್ಟಿದ್ದರೂ ಶಾಂತವಾಗಿ ಜೀವಿಸುತ್ತಿದ್ದನು. ಈ ದೃಶ್ಯಗಳು ಸಿದ್ಧಾರ್ಥನನ್ನು ಆಂತರಿಕವಾಗಿ ತೀವ್ರವಾಗಿ ಪ್ರವೇಶಿಸಿದವು. ಅವರು ಜೀವನದ ನಿಜ ಅರ್ಥವನ್ನು ಹುಡುಕಬೇಕೆಂಬ ಸಂಕಲ್ಪ ಮಾಡಿದರು. ಅವರು 29ನೇ ವಯಸ್ಸಿನಲ್ಲಿ ಪತ್ನಿ, ಪುತ್ರ, ರಾಜಸೌಖ್ಯವನ್ನು ತ್ಯಜಿಸಿ ಮೌನವಾಗಿ ಅರಣ್ಯಕ್ಕೆ ಹೊರಡುತ್ತಾರೆ. ಇದನ್ನು ಮಹಾಭಿನಿಷ್ಕ್ರಮಣ ಎಂದು ಕರೆಯುತ್ತಾರೆ. ಅವರು ಹಲವು ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡಿ ಧ್ಯಾನಸಾಧನೆ ನಡೆಸಿದರೂ ಪರಿಪೂರ್ಣ ಜ್ಞಾನ ದೊರೆಯಲಿಲ್ಲ. ಅಂತಿಮವಾಗಿ ಬೋಧ್ಯಗಯಾ ಎಂಬ ಸ್ಥಳದಲ್ಲಿ, ಇಂದಿನ ಬಿಹಾರದಲ್ಲಿ 6 ವರ್ಷಗಳ ತಪಸ್ಸು, ಧ್ಯಾನದ ನಂತರ ಒಂದು ರಾತ್ರಿ ಬೋಧಿವೃಕ್ಷದ ಕೆಳಗೆ ಧ್ಯಾನಸ್ಥನಾಗಿ ಬುದ್ಧತ್ವವನ್ನು ಪಡೆದರು. ಈ ಸಂದರ್ಭದಲ್ಲಿ ಅವರಿಗೆ ಬುದ್ಧ ಎಂಬ ಪದವಿ ದೊರೆಯಿತು, ಅಂದರೆ ಜಾಗೃತನು. ಬುದ್ಧನು ಮೊದಲ ಉಪದೇಶವನ್ನು ಸಾರನಾಥ ಎಂಬ ಸ್ಥಳದಲ್ಲಿ ತನ್ನ ಹಳೆಯ ಸಂಗಾತಿಗಳಿಗೆ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಸೂತ್ರ ಎಂದು ಕರೆಯುತ್ತಾರೆ. ಇಲ್ಲಿ ಅವರು ಮಧ್ಯಮಾರ್ಗವನ್ನು ಬೋಧಿಸಿದರು, ಅಂದರೆ ಆಯಾಸಮಯ ತಪಸ್ಸು ಅಥವಾ ಅತಿಭೋಗ ಎರಡನ್ನೂ ಬಿಡುವ ಒಂದು ಸಮತೋಲನದ ಮಾರ್ಗ. ಅಷ್ಟಾಂಗ ಮಾರ್ಗ 1. ಸಮ್ಯಕ್ ದೃಷ್ಟಿ, 2. ಸಮ್ಯಕ್ ಸಂಕಲ್ಪ, 3. ಸಮ್ಯಕ್ ವಾಕ್, 4. ಸಮ್ಯಕ್ ಕರ್ಮ, 5. ಸಮ್ಯಕ್ ಜೀವನೋಪಾಯ, 6. ಸಮ್ಯಕ್ ಪ್ರಯತ್ನ, 7. ಸಮ್ಯಕ್ ಸ್ಮೃತಿ, 8. ಸಮ್ಯಕ್ ಸಮಾಧಿ. ಬುದ್ಧನು ಸುಮಾರು 45 ವರ್ಷಗಳ ಕಾಲ ಭಾರತದ ನಾನಾ ಭಾಗಗಳಲ್ಲಿ ತಿರುಗಿ ಬೋಧನೆ ಮಾಡಿದರು. ಅನೇಕ ರಾಜರು, ಸಾಮಾನ್ಯರು, ಬ್ರಾಹ್ಮಣರು ಬುದ್ಧನ ಶಿಷ್ಯರಾದರು. ಅನಂದ, ಸಾರಿಪುತ್ತ, ಮೊಗ್ಗಲಾನ, ಮಾಧ್ಯಮಕ, ಸುದತ್ತ ಮುಂತಾದವರು ಪ್ರಮುಖ ಶಿಷ್ಯರು. 80ನೇ ವಯಸ್ಸಿನಲ್ಲಿ ಬುದ್ಧನು ಕುಶಿನಗರ ಎಂಬ ಸ್ಥಳದಲ್ಲಿ ಪರಿನಿರ್ವಾಣ ಹೊಂದಿದರು. ಅವರು ಕೊನೆಯುಸಿರೆಳೆಯುವಾಗ ತಮ್ಮ ಶಿಷ್ಯರಿಗೆ ಕೊನೆಯ ಮಾತು ಇಂತಿದ್ದವು: ಅಪ್ಪಮಾದೇನ ಸಂಪಾದೇತ, ಅರ್ಥಾತ್ ನೀತಿ ಮತ್ತು ಜಾಗೃತತೆಯಿಂದ ಜೀವನವನ್ನು ನಡೆಸಿರಿ. ಬುದ್ಧನ ಮರಣದ ನಂತರ ಅವರ ಶಿಷ್ಯರು ಅವರ ತತ್ವಗಳನ್ನು ಪುರಸ್ಕರಿಸಿದರು. ಬೌದ್ಧ ಧರ್ಮವು ಭಾರತದೊಳಗೆ ಮಾತ್ರವಲ್ಲದೆ ಚೀನಾ, ಜಪಾನ್, ಶ್ರೀಲಂಕಾ, ಟಿಬೆಟ್, ಮಂಗೋಲಿಯಾ, ವಿಯೆಟ್ನಾಂ ಮುಂತಾದ ದೇಶಗಳಲ್ಲಿ ಹರಡಿತು. ಬುದ್ಧನು ಯಾವುದೇ ದೇವತೆಯನ್ನು ಪೂಜಿಸುವುದಿಲ್ಲ. ಅವರು ಮಾನವೀಯತೆ, ಕರುಣೆ, ಶ್ರದ್ಧೆ, ವಿವೇಕ ಮತ್ತು ಪ್ರಜ್ಞಾವಂತರ ಜೀವನವನ್ನು ಬೋಧಿಸಿದರು. ಬುದ್ಧನು ಎಷ್ಟೊಂದು ಶಕ್ತಿ, ಐಶ್ವರ್ಯವನ್ನು ತ್ಯಜಿಸಿ ಸತ್ಯದ ಹುಡುಕಾಟಕ್ಕೆ ತಮ್ಮ ಜೀವನವನ್ನು ಅರ್ಪಿಸಿದರು. ಅವರ ಜೀವನ ನಮಗೆ ತತ್ವ, ತ್ಯಾಗ, ಶಾಂತಿ ಮತ್ತು ಸದಾ ಅಳವಡಿಸಬಹುದಾದ ಮಾನವೀಯ ಮೌಲ್ಯಗಳನ್ನು ಕಲಿಸುತ್ತದೆ.